ಬೆಳಗಾವಿಯಿಂದ ಬಿಡಿ ಕೋಳೇಕರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್, ಏನ್ ಹೇಳ್ತೀರಾ? ಕೋಳೇಕರ್ ಹೇಳಿ ಹೇಳಿ ಹೇಳಿ. ನಮಸ್ತೆ ಮೇಡಮ್. ಹೇಳಿ, ಏನ್ ಹೇಳಕ್ ಬಯಸ್ತೀರಾ? ಭ್ರಷ್ಟಾಚಾರ ಬದ್ದಲ್ಲ ಇದೇನು ಸತತ ಹಿಂಗ ನಡ್ಕೋತ ಬಂದದೈತ್ರಿ. ಯಾರು ಭ್ರಷ್ಟಾಚಾರ ಹಂಗ ಮಾಡ್ತದ? ನಮ್ ಸಂವಿಧಾನ ಬಹಳ ಚಂದ ಅದ, ಅದು ಗುರುಪಾಟಿ ಹಾರಗ್ಲಾತಾರ ಇವ್ರ ಮೇಡಮ್. ಹೇಳಿ. ಆದ್ರ ಭ್ರಷ್ಟಾಚಾರ ಅದ ಖಾಯಂ ನಡೆದ ಬಂದದೈತಿ. ಅಲ್ಲ, ಭ್ರಷ್ಟಾಚಾರ ಮಾಡ್ಕೋತ್ ಹಿಂಗ ಎಲ್ಲ MLA MP ದೊಡ್ಡವ್ರ ಗರಿಬರಿ ನೈ ಸಿಗೋದಿಲ್ಲ ಮೇಡಮ್. ಮತ್ತ ಹಿಂಗ ಭ್ರಷ್ಟಾಚಾರ ಒಂದ್ ಸಣ್ಣ ಹಳ್ಳ್ಯಾಗ ಪ್ರೈವೇಟ್ ಸ್ಕೂಲ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪ್ರೈವೇಟ್ ಸ್ಕೂಲ್ ಅಂದ್ರೆ ಸಣ್ಣ ಒಂದ್ 2,000-3,000 ಜನಸಂಖ್ಯೆ ಇದ್ದಲ್ಲಿ 5-6 ಪ್ರೈವೇಟ್ ಸ್ಕೂಲ್ ಅದಾವ್ರಿ. ಗೌರ್ಮೆಂಟ್ ಸ್ಕೂಲ್ ವಿದ್ಯಾರ್ಥಿಗಳೇ ಇಲ್ಲ. ಮತ್ ಗೌರ್ಮೆಂಟ್ ಸ್ಕೂಲ್ 4-5 ವಿದ್ಯಾರ್ಥಿ ಇದ್ರೆ ಗೌರ್ಮೆಂಟ್ ಒಂದ್ 4-5 ಟೀಚರ್ ಹಾಕಿದ್ದಾರೆ. ಓಕೆ, ಥ್ಯಾಂಕ್ ಯು ಬಿಡಿ ಕೋಳೇಕರ್ ಅವರೇ ಕರೆ ಮಾಡಿದ್ದಕ್ಕೆ. ಮೊಹಮ್ಮದ್ ಪಾಷಾ ಅಂತ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ದಯವಿಟ್ಟು ಕೆಪಿಎಸ್ಸಿಗೆ ಸಂಬಂಧಪಟ್ಟಂತ ಇವತ್ತು ವಿಚಾರ ನಮ್ದು ಕ್ಯಾಂಪೇನ್ ಇರೋದು. ಆದಷ್ಟು ಸರ್ಕಾರ ಏನ್ ಮಾಡಬೇಕು ಅಂತ ಇದ್ರ ಕುರಿತಾಗಿ ಮಾತಾಡಿ. ಮೊಹಮ್ಮದ್ ಪಾಷಾ ಅವ್ರೆ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳೋದಕ್ಕೆ ಬಯಸ್ತೀರಿ ಇದೆಲ್ಲ ನೋಡುವಾಗ? ಲಾಸ್ಟ್ ಇಂದ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದಾರಲ್ಲ ಸರ್, ಅವು ಕಂಡಕ್ಟ್ ಕರೆಕ್ಟ್ ಆಗಿ ಮಾಡ್ತಿಲ್ಲ ಸರ್. ಯಾವ ಎಕ್ಸಾಮ್ ಗಳನ್ನು ಕರೆಕ್ಟ್ ಆಗಿ ಕಂಡಕ್ಟ್ ಮಾಡ್ತಿಲ್ಲ. ನಾವು PDO ಬರ್ತೀವಿ, ಅದರಲ್ಲಿ 166 CTI ಬರ್ತೀವಿ, 167 ಇವುಗಳೆಲ್ಲ ಭ್ರಷ್ಟಾಚಾರ ಆಗಿದೆ ಸರ್. ಅವು ತನಿಖೆ ಮಾಡ್ಬೇಕು. ಆಮೇಲೆ PE ಮಾಡ್ದಂಗೆ ಎಕ್ಸಾಮ್ ಮಾಡಿ 1 ತಿಂಗಳಾದ್ಮೇಲೆ ನಮ್ಗೆ ಮಾರ್ಕ್ಸ್ ಬಿಡ್ಬೇಕು ಸರ್. ಇವು ವಿದ್ಯಾರ್ಥಿಗಳು 0 ತೆಗೆದ್ರೆ ಕೊಡ್ಬೇಕು. 100 ಬಿಟ್ರು 100 ಮಾರ್ಕ್ಸ್ ಅನ್ನು ತೆಗೆದ ವಿದ್ಯಾರ್ಥಿ ಕೂಡ ಅದನ್ನ ಲಿಸ್ಟ್ ಅಲ್ಲಿ ಕೊಡ್ಬೇಕಲ್ಲ. ಆತರ ಕೊಡ್ತಿಲ್ಲ ಸರ್. ಯಾಕೆ ಕೊಡ್ತಿಲ್ಲ ಅಂದ್ರೆ ಅಲ್ಲಿ ಅವಾಗ 4 ತಿಂಗಳ ಟೈಮ್ ತಗೊಂತಾರೆ. ಏಜೆನ್ಸಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಆಮೇಲೆ ಮಾರ್ಕ್ಸ್ ಆಲ್ಟರ್ ಮಾಡಿ ಆಮೇಲೆ ಬಿಡ್ತಾರೆ ಸರ್. ಕರೆಕ್ಟ್. ಈಗ ನಾವು ಅದನ್ನೇ ಹೇಳ್ತಾ ಇದೀವಿ ಮೊಹಮ್ಮದ್ ಪಾಷಾ ಅವರೇ, ನಾವು ಅದನ್ನೇ ಹೇಳ್ತಾ ಇದೀವಿ. ಆದ್ರೆ ನಾನ್ ಕೇಳ್ತಿರೋದು ಸರ್ಕಾರ ಏನ್ ಮಾಡಬೇಕು ಅಥವಾ ಯಾವ ಒಂದು ಆಲ್ಟರ್ನೇಟಿವ್ ಮಾಡಬಹುದು ಅಂತ. ಸರ್, ಮೆಂಬರ್ಸ್ ಗಳನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು ಸರ್. ಅಂದ್ರೆ KPSC ಮೆಂಬರ್ಸ್ ಗಳಲ್ಲ ಸರ್, ಅವ್ರನ್ನ ಕಡಿಮೆ ಮಾಡಿ ಆಮೇಲೆ ಅಧ್ಯಕ್ಷರನ್ನ ಏನಿದೆ ಒಬ್ಬ ಯಾರಾದ್ರೂ ಚಾನ್ಸಲರ್ ಆಗ್ಲಿ ಯಾರಾದ್ರೂ ಪ್ರಾಮಾಣಿಕ ಅಂತ ಗೊತ್ತಿರ್ತಾರೆ ಅವ್ರನ್ನ ನಾಮಿನೇಟ್ ಮಾಡಿ ಅವ್ರನ್ನ ಏನ್ ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿಗಳ ಪರವಾಗಿರ್ಬೇಕು ಅಂತ ನೇಮಕ ಮಾಡ್ಬೇಕು ಸರ್. ಮೆಂಬರ್ಸ್ ಕಡಿಮೆ ಆದ್ರೆ ರೆಸ್ಪಾನ್ಸಿಬಿಲಿಟಿ ಬಹಳ ಬರ್ತದೆ ಸರ್. ಬಹಳ ಆಗ್ಬಿಟ್ರೆ ಒಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಹಾಕ್ಬಿಡ್ತಾರೆ ಸರ್. ಕರೆಕ್ಟ್. ಓಕೆ, ಅದಕ್ಕೆ ತಕ್ಕನಾದಂತ ಒಬ್ಬ ಪ್ರಾಧಿಕಾರದಲ್ಲಿ ಒಬ್ಬ ಪ್ರಾಮಾಣಿಕವಾದಂತ ಅಧಿಕಾರಿಯನ್ನ ಅಥವಾ ಯಾವ್ದಾದ್ರು ಪ್ರಾಮಾಣಿಕವಾದಂತ ಒಂದು ರಾಜಕಾರಣಿಯನ್ನ ಅದಕ್ಕೆ ನೇಮಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಏನು ಅಂತಂದ್ರೆ ನಾನು ಒಂದು ಹೇಳೋದು, ಇಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನಂದು ಫೈನಲ್ ಒಂದು ಕಾಮೆಂಟ್ ಏನು ಅಂತಂದ್ರೆ ಇಲ್ಲಿ ಶ್ರೀಲಕ್ಷ್ಮಿ, ಈಗ ನೋಡಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನೀವು ಜಂತರ್ ಮಂತರ್ನಲ್ಲಿ ಕೂಡ 20 ದಿನ ಶಾಂತಿಯಾಗೇ ಇತ್ತು, ಮಾತು ಕೇಳಲಿಲ್ಲ, ಆಮೇಲೆ ಅದು ಬೇರೆ ರೀತಿಯಲ್ಲೇ ಟರ್ನ್ ಆಯ್ತು. ಸೊ ಇಲ್ಲೂ ಕೂಡ ಈಗ ಶಾಂತಿಯುತವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಸರ್ಕಾರ ಆದಷ್ಟು ಬೇಗ ಇದ್ರ ಕಡೆ ಗಮನ ವಹಿಸಿ ಈ ಸಮಸ್ಯೆನ ದಯವಿಟ್ಟು ಬಗೆಹರಿಸಬೇಕು. ಜೊತೆಗೆ ದೆಹಲಿಗೆ ಹೋಗಿ ಇಂಟ್ರೆಸ್ಟ್ ತೋರಿಸಿದಂತ ಈ ನಮ್ಮ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಈ ಒಂದು ಹೋರಾಟಕ್ಕೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ನುವಂತ ನನ್ನ ನೇರ ಪ್ರಶ್ನೆ.